ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಹಜ ರಾಜಯೋಗ. ಯೋಗ ಮಾಡಲು ನಿಯಮಗಳ ಪಾಲನೆ, ಅದರ ಹಾಗೆ ದಿನಚರಿಯ ಬಗ್ಗೆಯೂ ಸಹ ಗಮನವಿರಲಿ. ಪ್ರಾಮುಖ್ಯತೆ ಕೊಡುವುದು ಅವಶ್ಯಕ. ಯಾಕೆಂದರೆ ಯೋಗದಲ್ಲಿ ನಾವು ಒಂದು ಮಟ್ಟವನ್ನು ತಲುಪಬೇಕಾದರೆ ನಮ್ಮ ದಿನಚರಿಯು ಕೂಡ ಅಷ್ಟೇ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ ಎಂಬುದನ್ನು ನಾವು ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ. ರಾಜಯೋಗ ಅಭ್ಯಾಸ ಮಾಡಲು ಕುಳಿತಾಗ ನಾವು ದಿನ ಮತ್ತು ಹಿಂದಿನ ದಿನಗಳ ಮಾಡಿದ ಕರ್ಮಗಳ ಸ್ಮೃತಿಗಳು, ಸಂಕಲ್ಪಗಳು ಮನದಲ್ಲಿ ಮೂಡಿ ಬರುತ್ತವೆ. ಅದರಿಂದ ಯೋಗದ ಸ್ಥಿತಿಯ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗಿರುವ ಮಾನವನು ಸಂಪೂರ್ಣವಾಗಿ ಮರೆತಿರುವ ಕಾರಣ ಪರಮಾತ್ಮನ ನೆನಪು ಮಾಡುವುದು ಸಹಜ ಆಗುವುದಿಲ್ಲ. ಯೋಗಾಭ್ಯಾಸ ಮಾಡಲು ದೇಹ ಸಹಿತ ದೇಹದ ಸರ್ವ ಸಂಬಂಧಗಳನ್ನು ಮರೆತು ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ಭಗವಂತನ, ಪರಮಾತ್ಮನನ್ನ, ಶಿವನನ್ನ ಸ್ನೇಹ ಮತ್ತು ಪ್ರೇಮಯುಕ್ತವಾಗಿ ನೆನಪು ಮಾಡುವುದು ವಾಸ್ತವಿಕ ಯೋಗ ಎಂದು ಹೇಳಬಹುದು. ಈ ದೇಹಕ್ಕೆ ಜನ್ಮ ಕೊಟ್ಟ ತಂದೆ ಈ ದೇಹವನ್ನು ಹೋಲುವಂತೆ ಆತ್ಮದ ಅವಿನಾಶಿ ತಂದೆ ಪರಮಾತ್ಮನಾಗಿದ್ದಾರೆ. ಶಿವ ಪರಮಾತ್ಮನು ಕೂಡ ಆತ್ಮನ ಹಾಗೆಯೇ ಜ್ಯೋತಿ ಸ್ವರೂಪನಾಗಿದ್ದಾರೆ. ಪರಮಾತ್ಮನೊಂದಿರುವ ವಾಸ್ತವಿಕ ಸಂಬಂಧ ಮಹತ್ವವನ್ನು ಅರಿತು ನೆನಪು ಮಾಡುವುದರಿಂದ ಉಂಟಾಗುವ ಪ್ರಾಪ್ತಿಗಳು ಅಪರಿಮಿತವಾಗಿದೆ. ನಾವು ಏಕಾಗ್ರಚಿತ್ತರಾಗಿ ಪರಮಾತ್ಮ ಶಿವನನ್ನು, ಭಗವಂತನನ್ನು ನೆನಪು ಮಾಡುವುದರಿಂದ ಮನುಷ್ಯನಲ್ಲಿರುವ ಲೋಭ, ಕ್ರೋಧ, ಕಾಮ, ಮೋಹ, ಅಹಂಕಾರ, ಅಂಧಶ್ರದ್ಧೆಗಳು, ಅನೇಕ ದುರ್ಬಲತೆಗಳು, ಕೆಟ್ಟ ಅಭ್ಯಾಸಗಳು ದೂರ ಆಗಿ ಮತ್ತು ನಾವು ಏಕೈಕ ಜ್ಯೋತಿರ್ಬಿಂದು ಪರಮಾತ್ಮನೊಡನೆ ಸಂಬಂಧ ಬೆಳೆಯಲು ಸುಲಭ ಆಗುತ್ತದೆ. ಪಾಪ ವಿಮೋಚನೆಗೆ, ನಾವು ಮಾಡಿದ ಪಾಪಗಳನ್ನು ತೊಳೆಯಲು, ಅತೀಂದ್ರಿಯ ಸುಖದ ಪ್ರಾಪ್ತಿಗೆ ಇದೊಂದೇ ಮಾರ್ಗ, ಯೋಗ ಒಂದೇ ಮಾರ್ಗ ಎಂದು ಹೇಳಬಹುದು. ಯೋಗದಲ್ಲಿ ಕುಳಿತಾಗ ನಮ್ಮ ಮನಸ್ಸನ್ನು ನಾವು ಸ್ಥಿರಗೊಳಿಸಲು ಬಹಳ ಕಷ್ಟಕರ ಎಂದು ಕೆಲವರು ಅಭಿಪ್ರಾಯ ಪಡುತ್ತಾರೆ. ಆದರೆ ಸಂಕಲ್ಪಗಳು ಛಿದ್ರವಾಗಿ ಎಲ್ಲ ಕಡೆ ಹರಡಿರುವ ಕಾರಣ ಮನಸ್ಸು ಏನಾಗುತ್ತದೆ, ಪರಂಧಾಮದ ಕಡೆಗೆ ಒಯ್ಯಲು ಅದು ಸುಲಭ ಆಗುವುದಿಲ್ಲ. ಅದಕ್ಕೋಸ್ಕರ ಮನಸ್ಸು ಏಕಾಗ್ರಗೊಳಿಸಲು, ಕಾನ್ಸಂಟ್ರೇಷನ್ ಮಾಡಲು ಸಮಯ ಬೇಕಾಗುತ್ತದೆ. ಚಂಚಲ ಮನಸ್ಸಿನಿಂದ ಯೋಗದಲ್ಲಿ ಸಿಗುವಂತಹ ವಾಸ್ತವಿಕ ಅತೀಂದ್ರಿಯ ಸುಖದ ಅನುಭವ ಮಾಡಲು ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ರಾಜಯೋಗ ಇದು ಕಮಲ ಪುಷ್ಪ ಸಮಾನ ಜೀವನ. ಗೃಹಸ್ಥಿಗಳಿಗೆ ಇದು ಅನ್ವಯಿಸುತ್ತದೆ. ಮನುಷ್ಯರು ಕಮಲ ಪುಷ್ಪದ ಸಮಾನ ಕರ್ಮಯೋಗಿ ಆಗಬೇಕು ಮತ್ತು ಅಗತ್ಯ ಕರ್ತವ್ಯಗಳನ್ನು ನಾವು ಆತ್ಮ ಅಭಿಮಾನಿಯಾಗಿ ದೇಹದ ಅಭಿಮಾನ ತೊರೆದು ಆತ್ಮಾಭಿಮಾನ ಸ್ಥಿತಿಯಲ್ಲಿದ್ದು ಈಶ್ವರನ ಅಭಿಮಾನಿಯಾಗಿ ಅಂದರೆ ಸ್ಮೃತಿಯಲ್ಲಿದ್ದು ಆ ಒಂದು ಸ್ಥಿತಿಯಲ್ಲಿ ಕಾರ್ಯಗಳನ್ನು ಮಾಡಿದರೆ ನಾವು ಕರ್ಮಯೋಗಿ ಆಗಲು ಸಾಧ್ಯವಾಗುತ್ತದೆ. ಬೇರೆ ಪ್ರಾಪಂಚಿಕ ಕಾರ್ಯಗಳಲ್ಲಿ ಮಧ್ಯ ಪ್ರವೇಶಿಸುವುದರ ಮೂಲಕ ಇತರ ಅನಗತ್ಯ ಮತ್ತು ನಿಷ್ಫಲ ಕಾರ್ಯಗಳಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡಬಾರದು. ಮನಸ್ಸನ್ನು ವೈರಾಗ್ಯ ವೃತ್ತಿಯಲ್ಲಿ ತರಬೇಕಾಗಿದೆ. ತ್ಯಾಗದಿಂದ ಭಾಗ್ಯ ಎಂದು ಹೇಳಲಾಗುತ್ತದೆ. ಈ ಪ್ರಪಂಚದಲ್ಲಿ ಇರುವುದೆಲ್ಲವೂ ಕ್ಷಣಿಕ, ಯಾಕೆಂದರೆ ಎಲ್ಲ ಹೊಂದುವಂಥದ್ದು. ಇದರ ಮೇಲೆ ನಾವು ಅನಾಸಕ್ತರಾಗಿ ಕಾರ್ಯ ಮಾಡಿದಾಗ ನಮ್ಮ ಮನಸ್ಸು ಕೂಡ ಹಗುರ ಪರಮಾತ್ಮ ನೆನಪು ಮಾಡಲು ಸಹಜವಾಗುತ್ತದೆ. ಪರಮಾತ್ಮ ಮಾಲೀಕ, ಒಡೆಯ, ಅಧಿಪತಿಯಾಗಿದ್ದಾರೆ. ವಿಶ್ವ ಪರಿವರ್ತಕರಾಗಿದ್ದಾರೆ. ಎಲ್ಲವೂ ಪರಮಾತ್ಮನದು, ನನ್ನದು ಎಂಬ ಅಭಿಮಾನವನ್ನು ನಾವು ತ್ಯಾಗ ಮಾಡಬೇಕು. ಎಲ್ಲರ ಕರ್ಮಗಳು ನಿಮಿತ್ತ ಮಾತ್ರ. ನಾವು ನಿರ್ವಹಿಸಿದಾಗ ಕರ್ಮಯೋಗಿ ಅಂದರೆ ಶಿವನ ಯೋಗಿ ಹಾಗೆ ಕರ್ಮ ಮಾಡಲು ಸಾಧ್ಯ ಆಗುತ್ತದೆ. ಹಾಗಿದ್ರೆ ದಿನದಲ್ಲಿ ಆಗಾಗ್ಗೆ ಕೆಲವು ಕ್ಷಣ ನಾವು ಬಿಡು ಮಾಡಿಕೊಂಡು ಭಗವಂತನನ್ನು, ಶಿವನನ್ನು ನೆನಪು ಮಾಡಬೇಕು, ಯೋಗ ಮಾಡಬೇಕು. ಗಂಟೆಗೆ 5 ನಿಮಿಷನಾದರೂ ನಾವು ನೆನಪು ಮಾಡುವುದರಿಂದ ನಿರಂತರ ಗಮನ ಇರುತ್ತದೆ ಮತ್ತು ಕರ್ಮಗಳು ಸಹ ಶ್ರೇಷ್ಠವಾಗುತ್ತದೆ. ನಮ್ಮ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸಲು ನಾವು ಜ್ಞಾನ ಮಂಥನ ಚಿಂತನೆ ಮಾಡುತ್ತಾ ಪರಮಾತ್ಮನನ್ನು ನೆನೆಯೋಣ. ಆವಾಗ ಎಲ್ಲ ದುರ್ಬಲತೆಗಳು ವಿನಾಶ ಹೊಂದಿ ಸಬಲ ಮನಸ್ಸು, ಸದೃಢ ಮನಸ್ಸುಳ್ಳವರಾಗುತ್ತೇವೆ. ದೃಢ ನಿಶ್ಚಯದಿಂದ ನಿಶ್ಚಿಂತ ಚಕ್ರವರ್ತಿಗಳು ಪರಮಾನಂದವನ್ನು ನಾವು ಯೋಗದಲ್ಲಿ ಅನುಭವಿಸಲು ಸಾಧ್ಯವಾಗುತ್ತದೆ.
ನಮ್ಮ ಚಿತ್ತ, ನಮ್ಮ ವೃತ್ತಿ, ದೃಷ್ಟಿ, ಕೃತಿಗಳು ಕ್ರಮೇಣ ಶ್ರೇಷ್ಠ ಮಟ್ಟದ್ದಾಗುತ್ತಾ ನಾವು ಕರ್ಮಯೋಗಿಯಾಗಿ ಸಫಲ ಯೋಗಿ ಆಗಲು ಸಾಧ್ಯವಾಗುತ್ತದೆ. ಎಲ್ಲ ರೀತಿಯಿಂದ ಬಂಧನ ಮುಕ್ತರಾಗಿ ಯೋಗದಲ್ಲಿ ಅತೀಂದ್ರಿಯ ಸುಖದ ಅನುಭವ ಮಾಡಲು ನಾವು ರಾಜಯೋಗ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡಬೇಕು. ಅದಕ್ಕೋಸ್ಕರ ದಿನಚರಿಯ ಪಾಲನೆ ಕೂಡ ಅತ್ಯವಶ್ಯಕವಾಗಿದ್ದೆ. ದಿನಚರಿಯಲ್ಲಿ ನಾವು ಯೋಗಕ್ಕಾಗಿ ಸಮಯ ತೆಗೆದುಕೊಂಡು ಯೋಗ ಮಾಡಿದಾಗ ನಮ್ಮ ಯೋಗ ಸಫಲ ಆಗುತ್ತದೆ, ನಾವು ಸಫಲ ಯೋಗಿಗಳು ಆಗಲು ಸಾಧ್ಯವಾಗುತ್ತದೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು